ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಾರಿ, ವೆಲ್ಕಮ್ ಬ್ಯಾಕ್ ಅಲ್ಲ, ವೆಲ್ಕಮ್ ಯು ಫಸ್ಟ್ ಟೈಮ್. ಯಾಕಂದರೆ ಇದು ನನ್ನ ಫಸ್ಟ್ ವೀಡಿಯೋ. ಈ ಚಾನಲ್ನ ಮೇನ್ ಟಾಪಿಕ್ ಏನಪ್ಪ ಅಂದರೆ ಯಾವ ಥರ ಯೂಟ್ಯೂಬ್ ಆಟೋಮೇಷನ್ ಮಾಡೋದು, ಅಂದರೆ ಅದು ಶಾರ್ಟ್ಸ್ ಮುಖಾಂತರ. ಆ್ಯಂಡ್ ಯಾವುದೇ ಟ್ರೆಂಡಿಂಗ್ ಶಾರ್ಟ್ಸ್ ಬಂದ್ರೂ ಅದನ್ನು ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ, ಮತ್ತು ಅದನ್ನು ಯಾವ ಥರ ವೈರಲ್ ಹೋಗ್ಸೋದು ಅಂತ ಹೇಳ್ಕೊಡ್ತೀನಿ. ಮತ್ತು ಯೂಟ್ಯೂಬ್ ಶಾರ್ಟ್ಸ್ ಆಟೋಮೇಷನ್ ಸ್ಟಾರ್ಟ್ ಆದಾಗಿಂದ ಎನಿ ಪೀಪಲ್ಸು ತುಂಬ ಅರ್ನಿಂಗ್ ಮಾಡ್ತಿದ್ದಾರೆ. ಸೊ ಅದನ್ನು ಯಾವ ಥರ ಮಾಡೋದು ಅಂತ ನಾನು ಬರೋ ಮುಂದಿನ ವೀಡಿಯೋಸಲ್ಲಿ ಹೇಳ್ಕೊಡ್ತೀನಿ. ಚಾನ್ಸ್ನ ಮಿಸ್ ಮಾಡ್ಕೋಬಾರ್ದು ಅಂದರೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ವೈರಲ್ ಶಾರ್ಟ್ಸ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮತ್ತು ಇದಕ್ಕೆ ನಿಮಗೆ ನೆಕ್ಸ್ಟ್ ಲೆವೆಲ್ ಎಡಿಟಿಂಗ್ ಸ್ಕಿಲ್ಸ್ ಬರಬೇಕು ಅಂತ ಏನೇ ಅವಶ್ಯಕತೆ ಇಲ್ಲ. ಜಸ್ಟ್ ನಾನು ಹೇಳ್ಕೊಡೋ ಸಿಂಪಲ್ ಸ್ಟೆಪ್ಸ್ ಫಾಲೋ ಮಾಡಿದ್ರೆ ಸಾಕು. ಆ್ಯಂಡ್ ನಾವು ಮಾಡೋದು ಈಸಿ ವೇ, ಅಂದರೆ AI ಯೂಸ್ ಮಾಡಿಕೊಂಡು. ಸೊ ಲೆಟ್ಸ್ ಗೆಟ್ ಇನ್ ಟು ದಿ ವಿಡಿಯೋ. ಫಸ್ಟು ನೀವು ಯೂಟ್ಯೂಬಲ್ಲಿ ಹೋಗಿ ಇಂಗ್ಲೀಷ್ ಅಥವಾ ಯಾವುದಾದ್ರೂ ಲ್ಯಾಂಗ್ವೇಜಸ್ದು ಸ್ಟೋರಿ ಸರ್ಚ್ ಮಾಡಿ. ಅದು ನಾನು ಮೇಯ್ನ್ ಪ್ರಿಫರ್ ಏನಪ್ಪ ಮಾಡೋದಂದರೆ ಇಂಗ್ಲೀಷ್, ಹಿಂದಿ ಇವೆರಡು ಲ್ಯಾಂಗ್ವೇಜ್ದೇ ಆಗಿರಲಿ. ಆ್ಯಂಡ್ ಅದು ಓಲ್ಡ್ ವೀಡಿಯೋಸ್ದೇ ಆಗಿರಲಿ. ಸ್ವಲ್ಪ ಓಲ್ಡ್ ವೀಡಿಯೋಸ್ ಇದ್ದರೆ ನೋಡಿ ಚೂಸ್ ಮಾಡಿ. ಆ್ಯಂಡ್ ಆ ಸ್ಟೋರಿ ಲಿಂಕ್ನ ಕಾಪಿ ಮಾಡಿಕೊಂಡು ನೆಕ್ಸ್ಟ್ ಕ್ರೋಮ್ಗೆ ಬನ್ನಿ. ಕ್ರೋಮಲ್ಲಿ ಯೂಟ್ಯೂಬ್ ಟ್ರಾನ್ಸ್ಕ್ರಿಪ್ಟ್ ಅಂತ ಸರ್ಚ್ ಮಾಡಿ. ಅಲ್ಲಿ ಸರ್ಚ್ ಮಾಡಿದ್ಮೇಲೆ ನೀವು ಲಿಂಕ್ ಕಾಪಿ ಮಾಡಿದ್ರಲ್ಲ ಅದನ್ನು ಅಲ್ಲಿಗೆ ಪೇಸ್ಟ್ ಮಾಡಿ. ಆ್ಯಂಡ್ ಬೂಮ್, ಅಷ್ಟೇ, ವಿತಿನ್ ಅ ಮಿನಿಟ್ ನಿಮ್ಮ ಸ್ಕ್ರಿಪ್ಟ್ ರೆಡಿ. ಆ್ಯಂಡ್ ಒಂದು ಪಾಯಿಂಟ್ ಬರೀಬೇಡಿ, ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ, ಅಂದರೆ ನೀವು ಇಂಗ್ಲೀಷ್ ಸ್ಟೋರಿ ಲಿಂಕ್ ಕಾಪಿ ಮಾಡಿದರೆ ಅದನ್ನು ಹಿಂದಿಗೆ ಟ್ರಾನ್ಸ್ಲೇಟ್ ಮಾಡಿ. ಆ್ಯಂಡ್ ಹಿಂದಿ ಲಿಂಕ್ನ ಕಾಪಿ ಮಾಡಿದರೆ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ. ಯಾಕಂದರೆ ನಿಮಗೆ ಮುಂದೆ ಈ ಪ್ರಾಬ್ಲಮ್ ಆಗಬಾರ್ದು, ಅಂದರೆ ಕಾಪಿರೈಟ್ ಬರಬಾರ್ದು. ಆ್ಯಂಡ್ ನಿಮಗೆ ಈ ಥರ ಆಗಬಾರ್ದು ಅಂದರೆ ನೆಕ್ಸ್ಟ್ ಇಲ್ಲಿ ಸಿಕ್ಕಿದ ಸ್ಕ್ರಿಪ್ಟ್ನ ಕಾಪಿ ಮಾಡಿದ್ಮೇಲೆ ನೆಕ್ಸ್ಟು AI ಹೋಗೋಣ, ಅಂದರೆ ಮೋಸ್ಟ್ ಫೇಮಸ್ ChatGPT ಹೋಗೋಣ. ChatGPTಲಿ ಈ ಪ್ರಾಂಪ್ಟ್ನ ಹಾಕಿದ್ಮೇಲೆ ನಿಮ್ಮ ಸ್ಟೋರಿನ ಹಾಕಿ. ಸ್ಟೋರಿ ಹಾಕಿದ್ಮೇಲೆ ಈ ಸೈಲೆನ್ಸ್ ಶಾರ್ಟ್ಸ್ ರೆಡಿ. ಆ್ಯಂಡ್ ಈ ಪ್ರಾಂಪ್ಟ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಕಾಪಿ ಮಾಡಿ. ಅಷ್ಟೇ, ನಿಮ್ಮ ಸ್ಕ್ರಿಪ್ಟ್ ರೆಡಿ. ಸ್ಕ್ರಿಪ್ಟ್ ಬರೋಕ್ಕೆ ಯಾವುದೇ ಪೆನ್ನು ಬೇಕಾಗಿಲ್ಲ, ಯಾವುದೇ ಬುಕ್ಕು ಬೇಕಾಗಿಲ್ಲ. ಜಸ್ಟ್ ಚಿಟಿಕೆ ಹೊಡೆಯೋಷ್ಟರಲ್ಲಿ ನಿಮ್ಮ ಬುಕ್ ರೆಡಿ ಆಯಿತು, ನಿಮ್ಮ ಸ್ಕ್ರಿಪ್ಟ್ ರೆಡಿ ಆಯಿತು. ಹೋಗ್ರು ಓದಿ ಬರೀ ಬುಕ್ಕೇ ಬರ್ತದೆ. ಬುಕ್ಕಲ್ಲ, ಅದು ಸ್ಕ್ರಿಪ್ಟ್ ರೆಡಿ ಆಯಿತು. ನೆಕ್ಸ್ಟ್ ವಾಯ್ಸ್ ಓವರ್ ಬೇಕು. ಅದಕ್ಕೂ ಜಾಸ್ತಿ ತಲೆನೇ ಕೆಡಿಸ್ಕೋಬೇಡಿ. ಜಸ್ಟ್ ಬೂಮ್, ಚಿಟ್ಕಿ ಹೊಡೆಯೋಷ್ಟರಲ್ಲಿ ರೆಡಿ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು ಅಂದರೆ ಜಸ್ಟ್ 11 ಲ್ಯಾಬ್ಸಿಗೆ ಹೋಗಿ 11 ಲ್ಯಾಬ್ಸ್ ಅಂತ ಸರ್ಚ್ ಮಾಡಿ ಕ್ರೋಮಲ್ಲಿ. ನೆಕ್ಸ್ಟ್ ನಿಮಗೆ ಸಿಕ್ಕಿರೋ ಸ್ಕ್ರಿಪ್ಟ್, ಆ 60 ಸೆಕೆಂಡ್ ಸ್ಕ್ರಿಪ್ಟ್ನ ಕಾಪಿ ಮಾಡಿಕೊಂಡು ಇಲ್ಲಿ ತಗೊಂಡು ಪೇಸ್ಟ್ ಮಾಡಿ. ಅಷ್ಟೇ, ನೆಕ್ಸ್ಟ್ ನಿಮ್ಮ ಕೆಲಸ ಜಸ್ಟ್ 2 ಸ್ಟೆಪ್ಸ್. ಇಷ್ಟ ಆಗೋ ವಾಯ್ಸ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಾನು ಮಾಡೋ ಸೆಟ್ಟಿಂಗ್ಸ್ನ ಮಾಡ್ಕೊಳ್ಳಿ. ಇಲ್ಲಿ ರೈಟ್ ಸೈಡ್ ಸೆಟ್ಟಿಂಗ್ಸ್ ಅಂತ ಇದರಲ್ಲಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೆಟ್ಟಿಂಗ್ಸ್ ಆದಮೇಲೆ ಜಸ್ಟ್ ಜನರೇಟ್ ಸ್ಪೀಚ್ ಮೇಲೆ ಒತ್ತಿ. ಅಷ್ಟೇ, ಮುಗೀತು, ನಿಮ್ಮ ವಾಯ್ಸ್ ಓವರ್ ರೆಡಿ. ಜಸ್ಟ್ ವಿತಿನ್ ಅ ಮಿನಿಟ್ಸ್ ರೆಡಿ ಆಯಿತು. ಇವಾಗ ಆಡಿಯೋ ಏನೋ ಜನರೇಟ್ ಆಯಿತು, ಅಂದರೆ ನಮ್ಮ ವಾಯ್ಸ್ ಓವರ್ ರೆಡಿ ಆಯಿತು. ಬಟ್ ಇನ್ನೊಂದು ಇಂಪಾರ್ಟೆಂಟ್ ಸ್ಟೆಪ್, ನೀವು ಇಲ್ಲೇನಾದರೂ ಡೈರೆಕ್ಟ್ ವಾಯ್ಸ್ ಓವರ್ನ ಎಡಿಟಿಂಗ್ ಹಾಕ್ಕೊಂಡ್ರೆ ಅಂದರೆ ಎಡಿಟ್ ಮಾಡಿದ್ರೆ ಅಂದರೆ ಡೈರೆಕ್ಟ್ ತೊಗೊಂಡು ನಿಮ್ಮ ಕಂಟೆಂಟ್ ರಿಯೂಸ್ ಕಂಟೆಂಟ್ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾನು ಮಾಡೋ ಸ್ಟೆಪ್ಸ್, ಅಂದರೆ ನಾನು ಇವಾಗ ಮಾಡೋ ಆಡಿಯೋ ಎಡಿಟ್ನ ನೀವು ಸೇಮ್ ಮಾಡಿ. ಆ್ಯಂಡ್ ನಾನು ತೋರಿಸೋ ಪ್ರತಿ ಸ್ಟೆಪ್ಸು ಕ್ಲಿಯರಾಗಿ ನೋಡಿಕೊಂಡು ನಿಮ್ಮ ಆಡಿಯೋಗೆ ಅಪ್ಲೈ ಮಾಡಿ. ಎಕ್ಸ್ಟ್ರಾಕ್ಟ್ ಮಾಡಿರೋ ಆಡಿಯೋನ ಲೆಕ್ಸಿಸ್ ಆಡಿಯೋ ಎಡಿಟರ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಅಲ್ಲಾದಮೇಲೆ ನೆಕ್ಸ್ಟು ಇಲ್ಲಿ ರೈಟ್ ಸೈಡ್ ಟಾಪಲ್ಲಿ ಕಾಣ್ತಿರೋ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಇಲ್ಲಿ ನಾನು ತೋರಿಸೋ ಎಫೆಕ್ಟ್ಸ್ನೇ ಯೂಸ್ ಮಾಡಿ. ಆ್ಯಂಡ್ ನೀವು ಬೇರೆ ಯಾವುದು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ನಾವು ನಾರ್ಮಲಾಗಿ ಯಾವುದಪ್ಪ ಯೂಸ್ ಮಾಡೋದು ಅಂದರೆ ನಾರ್ಮಲೈಸ್. ಇದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಎಫೆಕ್ಟ್ ಯಾವುದಪ್ಪ ಅಂದರೆ ಹೋಲ್ಡ್ ಡೌನ್ ಮಾಡಿದ್ರೆ ಕಂಪ್ರೆಸರ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆ ಕಂಪ್ರೆಸರಲ್ಲಿ ನಾನು ಈಗ ತೋರಿಸಿರೋ ಸೆಟ್ಟಿಂಗ್ಸ್, ಅಂದರೆ ನಾನು ಅಪ್ಲೈ ಮಾಡಿರೋ ಸೆಟ್ಟಿಂಗ್ಸ್ನೇ ಅಪ್ಲೈ ಮಾಡಿ. ಕೆಳಗಡೆ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ, ಮತ್ತೆ 3 ಡೌನ್ಸ್ ಮೇಲೆ ಕ್ಲಿಕ್ ಮಾಡಿ. ಅಪ್ರೋಚಿಗೆ ಹೋಗಿ ಅಲ್ಲಿ ಡೌನ್ ಹಂಗೆ ಬಂದರೆ ಅಲ್ಲಿ ಈಕ್ವಲೈಸರ್ ಆರ್ ಆ್ಯಂಪ್ಲಿಫೈರ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಇಲ್ಲಿ ನಾನು ತೋರಿಸಿರೋ ಸೆಟ್ಟಿಂಗ್ಸ್ನೇ ಯೂಸ್ ಮಾಡಿ, ಬೇರೆ ಯಾವುದು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಈ ಆಡಿಯೋ ಎಡಿಟ್ ಮಾಡೋದ್ರಿಂದ ನಿಮ್ಮ ಕಂಟೆಂಟ್ ರಿಯೂಸ್ ಕಂಟೆಂಟ್ ಹೋಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಸೊ ಈ ಎಫೆಕ್ಟ್ಸ್ ಎಲ್ಲ ಅಪ್ಲೈ ಮಾಡಿ. ನೆಕ್ಸ್ಟ್ ಮತ್ತೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಎಫೆಕ್ಟ್ಸಿಗೆ ಹೋಗಿ ಸ್ಪೀಡ್ ಅಂತ ಇರುತ್ತೆ, ಅಲ್ಲಿ +1% ಇಕ್ಕೊಳ್ಳಿ. ಅಷ್ಟೇ, ನಿಮ್ಮ ಆಡಿಯೋ ಎಡಿಟ್ ಮುಗೀತು. ನೆಕ್ಸ್ಟು ವಾಯ್ಸ್ ಓವರ್ ಏನೋ ಕಂಪ್ಲೀಟಾಗಿ ರೆಡಿ ಆಯಿತು. ನೆಕ್ಸ್ಟು ನಮಗೆ ಬೇಕಾಗಿರೋದು ಇಮೇಜ್, ಅಂದರೆ ಆ ಆಡಿಯೋಗೆ ಫಿಟ್ ಆಗೋ ಥರ ಇಮೇಜ್.
ಆ ಇಮೇಜ್ ಎಲ್ಲಪ್ಪ ಅಂದರೆ ನಾವು ಫ್ರೀ ಪಿಕ್ಸ್ಗೆ ಹೋಗೋಣ. ಅದಕ್ಕೆ ಮುಂಚೆ ChatGPTಗೆ ಹೋಗಿ ನಾನಿಲ್ಲಿ ಕೊಡೋ ಪ್ರಾಂಪ್ಟ್ನ ಅಲ್ಲಿ ಹಾಕಿದ್ಮೇಲೆ ChatGPT ನಿಮಗೆ ಪ್ರತಿ ಲೈನಿಗೂ ಇಮೇಜ್ ಕ್ರಿಯೇಟ್ ಮಾಡೋಕ್ಕೆ ಬೇಕಾಗಿರೋ ಪ್ರಾಂಪ್ಟ್ ರೆಡಿ ಮಾಡಿ ಕೊಡುತ್ತೆ. ನೆಕ್ಸ್ಟ್ ಆ ಪ್ರಾಂಪ್ಟ್ ಹಾಕಿದ್ಮೇಲೆ ನಿಮ್ಮ ಸ್ಟೋರಿ ಅಂದರೆ ಸ್ಟಾರ್ಟಿಂಗಿಂದ ಫುಲ್ ಸ್ಟಾಪ್ವರೆಗೂ ಆ ಸ್ಟೋರಿನ ಕಾಪಿ ಮಾಡಿ ತೊಗೊಂಬಂದು ChatGPTಲಿ ಪೇಸ್ಟ್ ಮಾಡಾದ್ಮೇಲೆ ಅದು ಈಚ್ ಲೈನ್ಗೂ ನಿಮಗೆ ಪ್ರಾಂಪ್ಟ್ ಕೊಡುತ್ತೆ. ಆ ಪ್ರಾಂಪ್ಟ್ನ ಕಾಪಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಆ ಪ್ರಾಂಪ್ಟ್ನ ಕಾಪಿ ಮಾಡಾದ್ಮೇಲೆ ಫ್ರೀ ಪಿಕ್ಸ್ಗೆ ಹೋಗಿ ಆ್ಯಂಡ್ ನಾನು ಯೂಸ್ ಮಾಡ್ತಿರೋ ಪ್ರತಿ ವೆಬ್ಸೈಟ್ಸ್ ಲಿಂಕು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಲಿಂಕ್ನ ಕಾಪಿ ಮಾಡಾದ್ಮೇಲೆ ಆ ಸ್ಕ್ರಿಪ್ಟ್ನ ಕಾಪಿ ಮಾಡಾದ್ಮೇಲೆ ಅದನ್ನು ಫ್ರೀ ಪಿಕ್ಸ್ಗೆ ತೊಗೊಂಬನ್ನಿ. ಆ್ಯಂಡ್ ಇಲ್ಲಿ ನಿಮಗೆ ಬೇಕಾಗಿರೋ ರೇಷಿಯೋನ ಸೆಲೆಕ್ಟ್ ಮಾಡಿ 9:16. ನಾನಿಲ್ಲಿ 9:16 ಸೆಲೆಕ್ಟ್ ಮಾಡಿದ್ದೀನಿ. ನೀವು ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ಶಾರ್ಟ್ಸು ನಾನು ಹೇಳ್ಕೊಡಿರೋದು ಯೂಟ್ಯೂಬ್ ಶಾರ್ಟ್ಸಿಗೆ, ಸೊ 9:16 ಚೂಸ್ ಮಾಡಿ. ನೆಕ್ಸ್ಟ್ ಅದನ್ನು ಪೇಸ್ಟ್ ಮಾಡಿ ಆ ಸ್ಕ್ರಿಪ್ಟ್ ಪೇಸ್ಟ್ ಮಾಡಿದ್ಮೇಲೆ ನಿಮಗೆ ಬೇಕಾಗಿರೋ ಇಮೇಜಸ್ ರೆಡಿ. ಆ್ಯಂಡ್ ಈ ಥರ ಇಮೇಜಸ್ಸು ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಮತ್ತೆ ಜನ್ರೇಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ನಿಮ್ಮ ಸ್ಕ್ರಿಪ್ಟ್ ಕಂಪ್ಲೀಟ್ ಆಗೋವರೆಗೂ ಇದೇ ಥರ ಕಾಪಿ ಮಾಡಿ ಪೇಸ್ಟ್ ಮಾಡಿ ನಿಮಗೆ ಇಮೇಜ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇವಾಗ ಸ್ಕ್ರಿಪ್ಟ್ ರೆಡಿ ಆಯಿತು, ವಾಯ್ಸ್ ಓವರ್ ರೆಡಿ ಆಯಿತು, ಇಮೇಜ್ ರೆಡಿ ಆಯಿತು. ಇವಾಗ ನೆಕ್ಸ್ಟ್ ಎಡಿಟಿಂಗ್. ಇವಾಗ CapCutಅಲ್ಲಿ ಎಲ್ಲ ಇಮೇಜಸ್ನು ಅರೇಂಜ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಆ ಸ್ಕ್ರಿಪ್ಟ್ ಲೈನ್ ಪ್ರಕಾರ ರನ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಿಮ್ಗೆ ಬೇಕು ಅಂದರೆ ಯಾವುದಾದ್ರೂ ಆ್ಯನಿಮೇಷನ್ ಚೂಸ್ ಮಾಡಿ. ನಾನು ಇಲ್ಲಿ ಝೂಮ್ ಒನ್ ಚೂಸ್ ಮಾಡ್ತೀನಿ ಯಾಕಂದರೆ ಅದು ನನಗೆ ಓಕೆ ಅನ್ನಿಸ್ತು. ಸೊ ನಿಮಗೆ ಬೇಕು ಅಂದರೆ ಬೇರೆ ಯಾವುದಾದ್ರೂ ಚೂಸ್ ಮಾಡ್ಬೋದು. ನೆಕ್ಸ್ಟ್ ಇದಾದಮೇಲೆ ಎಲ್ಲ ಆ್ಯನಿಮೇಷನೆಲ್ಲ ಚೂಸ್ ಮಾಡಾದಮೇಲೆ ನೆಕ್ಸ್ಟು ಟೆಕ್ಸ್ಟಿಗೆ ಹೋಗ್ಬಿಟ್ಟು ಅಲ್ಲಿ ಆಟೋ ಕ್ಯಾಪ್ಷನ್ ಅಂತ ಇದೆ, ಅದನ್ನು ಜನ್ರೇಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗಲ್ಲಿ ಆಟೋಮೆಟಿಕ್ ಟೆಕ್ಸ್ಟ್ ಜನ್ರೇಟ್ ಆಗುತ್ತೆ. ನೀವು ಯಾವುದೇ ಟೈಪಿಂಗ್ ಮಾಡಬೇಕಾಗಿಲ್ಲ, ಏನಿಲ್ಲ. ನನಗಿಲ್ಲಿ ಜನ್ರೇಟ್ ಆಗ್ತಾಯಿದೆ. ಓಕೆ, ಜನ್ರೇಟ್ ಆದಮೇಲೆ ನೀವು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಓಕೆ ನನಗೆ ಈಗ ಜನ್ರೇಟ್ ಆಯಿತು. ನೆಕ್ಸ್ಟ್ ಜನ್ರೇಟ್ ಆದಮೇಲೆ ಇಲ್ಲಿ ಟೆಂಪ್ಲೇಟ್ಸ್ಗೆ ಹೋಗಿ ಇಲ್ಲಿ ಮೇಲ್ಗಡೆ ಇದೆಯಲ್ಲ ದಿ ಕ್ವಿಕ್ ಬ್ರೌನ್ ಫಾಕ್ಸ್, ನಾನು ಇದನ್ನು ಚೂಸ್ ಮಾಡಿದೆ ಬಟ್ ಅದು ನನಗೆ ಇಷ್ಟ ಆಗಲಿಲ್ಲ. ಮತ್ತೆ ಇದು ವೈಟ್ ಕಲರ್ ಚೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಇದಾದಮೇಲೆ ಇದು ಚೂಸಲ್ಲಿ ಆದಮೇಲೆ ಎಲ್ಲ ಟೆಕ್ಸ್ಟಿಗೂ ಆಟೋಮೆಟಿಕ್ ಅದೇ ಇದಾಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಎಫೆಕ್ಟ್ಸಿಗೆ ಹೋಗಿ ಸ್ನೋ ಅಂತ ಚೂಸ್ ಮಾಡಿದೆ. ಸ್ನೋ ಸರ್ಚ್ ಮಾಡಿ ಆ್ಯಂಡ್ ನೀವು ಅದನ್ನೇ ಹಾಕೊಬೇಕು ಅಂದೇನ ಬೇರೆದಾದರೂ ಚೂಸ್ ಮಾಡಿ. ನನಗೆ ಸ್ವಲ್ಪ ಓಕೆ ಅನ್ನಿಸ್ತು ಆ್ಯಂಡ್ ಇದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅನಿಸ್ತು, ಅದಕ್ಕೆ ಹಾಕ್ಕೊಂಡೆ. ಇದಾದಮೇಲೆ ಸ್ನೋ ಎಲ್ಲ ಹಾಕಾದ್ಮೇಲೆ ಅಷ್ಟೇ, ನಾನು ಇಷ್ಟೇ ಎಡಿಟಿಂಗು. ಸೊ ಇದನ್ನು ಡೈಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಶೇರ್ ಮಾಡಿ, ಅಂದರೆ ರೀಲ್ಸ್ನ ಹಾಕಿ ಅಷ್ಟೇ. ನಾನು ಈಗ ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ಈ ವಿಡಿಯೋನ ಫೈನಲ್ ಟಚ್ ಇವಾಗ ಆಗ್ತಿದೆ. What if the knowledge you worked so hard to gain became your greatest downfall? A wise guru filled with pride and hope gathered his students and said, "You've completed your education. Use this knowledge to uplift the world. But remember, wisdom lies not just in knowing, but in understanding its purpose." One student, consumed by arrogance, found a lion skeleton in the forest. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋ ಇನ್ನೊಂದು ಟ್ರೆಂಡಿಂಗ್ ಶಾರ್ಟ್ಸ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡಕ್ಕೆ ಬರ್ತೀನಿ. ಆ್ಯಂಡ್ ಅಲ್ಲಿವರೆಗೂ ಟೇಕ್ ಕೇರ್.